ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಎಸ್ ಕರೆಕ್ಟ್. ನಾನು ನಮ್ಮ ಹುಡುಗಿಗೆ ಕಾಣಿಸಿದ್ರೆ ಸಾಕು ಸರ್. ಮೋಸ್ಟ್ಲಿ ನಿಮಗೆ ಕಾಣಿಸಕ್ಕೆ ಸಾಧ್ಯ ಇಲ್ಲ ಅಲ್ವಾ? ನನಗೆ ಇಷ್ಟಪಡ್ತಾಳಲ್ಲ ಹುಡುಗಿ, ಈಗ ನಾನು ಬಾಳ ಸಂಗಾತಿ ಆಗಿದ್ದಾಳಲ್ಲ, ಅವಳಿಗೆ ನಾನು ಚೆನ್ನಾಗಿ ಕಾಣಿದ್ರೆ ಸಾಕು. ಇರ್ಲಿ ಒಂದು ನಿಮಿಷ ಸರ್, ಒಂದು ನಿಮಿಷ. ನಮ್ಮ ಮಧು ಬಂಗಾರಪ್ಪ ಸಾಹೇಬರು ಆ ಹೇರ್ ಸ್ಟೈಲ್ ಅಲ್ಲಿ ಅವ್ರಿಗೆ ಫ್ಯಾನ್ಸ್ ಇದ್ದಾರೆ. ನಾನು ಹೇಳೋದು ಲಕ್ಷಾಂತರ ಜನ ಇದ್ದಾರೆ ಸರ್. ವಿಜಯೇಂದ್ರ ಅವ್ರಿಗೆ ದೃಷ್ಟಿ ಸರಿ ಇಲ್ಲ ಅಂದ್ರೆ ಅವರವರ ಭಾವಕ್ಕೆ ಅವರವರ ಬಕುತಿಗೆ. ಈಗ ಮಧು ಬಂಗಾರಪ್ಪನವರು ಆ ಹೇರ್ ಸ್ಟೈಲ್ ಅಲ್ಲಿ ಇಲ್ಲ ಮಾತಾಡಿ ಪ್ಲೀಸ್ ಸರ್. ಯಾರು ಒಂದು ಕೆಲಸ ಮಾಡಕ್ ಕೇಳಿ. ಅಲ್ಲ ನಾನು ಹೇಳೋದು ಅಲ್ಲ, ಒಂದು ನಿಮಿಷ. ಅವ್ರು ಎಜುಕೇಶನ್ ಮಿನಿಸ್ಟರ್ ಆದ್ಮೇಲೆ ಆ ಹೇರ್ ಸ್ಟೈಲ್ ಬಿಟ್ಟಿದಾರ? ಇಲ್ಲ. ಒಂದು ನಿಮಿಷ ಹಂಗಾದ್ರೆ ಒಂದು ನಿಮಿಷ ಸರಿ, ಒಂದು ನಿಮಿಷ ಸರ್ ಪ್ಲೀಸ್ ಲೆಟ್ ಮೀ ಆನ್ಸರ್. ಪ್ರತಿ ಕ್ಷೇತ್ರಕ್ಕೂ ಒಂದು ಡಿಸಿಪ್ಲಿನ್ ಇರುತ್ತೆ, ನಾನು ಒಪ್ಕೊಂತೀನಿ. ಈಗ ಪತ್ರಿಕೋದ್ಯಮಕ್ಕೆ ಇಲ್ಲಿ ಕೂತಿರೋರೆಲ್ಲ ಜರ್ನಲಿಸಂ ಸರ್ಟಿಫಿಕೇಟ್ ಇದ್ದೇ ಕೂತಿದ್ದೀರಾ? ಇಲ್ಲ ತಾನೆ? ನಿಮ್ ಟ್ಯಾಲೆಂಟ್ ತಾಕತ್ತಿಂದ ಕೂತಿದ್ದೀರಾ. ಶಿಕ್ಷಣ ಸಚಿವರಾಗಿದ್ದ ತಕ್ಷಣ ವಿಜಯೇಂದ್ರ ಅವ್ರ ಕೂದಲು ಬರಲಿಲ್ಲ ಅಂದ್ರೆ ಅದಕ್ಕೆ ನಾವೇನ್ರಿ ಮಾಡಕ್ಕಾಗತ್ತೆ? ಅವ್ರು ಚೆನ್ನಾಗಿ ಕೂದಲು ಬೆಳೆದಿದೆ, ಸ್ಟೈಲಾಗಿ ಕಾಣಿಸ್ತಾ ಇದ್ದಾರೆ. ಏನ್ ಸರ್ ಅಲ್ವಾ? ಸರಿ, ಓಕೆ. ಹೇರ್ ಸ್ಟೈಲ್ ಸರ್ ಹೇಳಿ ಸರ್. ಎಸ್ ಸರ್, ನಾನು ಹೇಳೋದು ಈಗ ನಾನು ನಿಮ್ಮನ್ನೇ ಕೇಳ್ತೀನಿ. ಅವರು ಚಂದವಾಗಿ ಕಾಣಿಸ್ತಾ ಇದ್ದಾರೆ, ನೀಟಾಗಿ ಅವ್ರದ್ದು ಹೇರ್ ಸ್ಟೈಲ್ ಅದು. ಅವ್ರು ಸಡನ್ ಆಗಿ ಒಂದು ಪೋರ್ಟ್ಫೋಲಿಯೋಗೆ ಬಂದು ಇದು ಮಾಡ್ತೀವಿ ಅಂತಾರೆ. ಅವ್ರು ಅನ್ಕೊಂಡಿದ್ದಾರೆ, ಅವ್ರದ್ದು ಸ್ವಾತಂತ್ರ್ಯ ಅದು. ಅದನ್ನ ಸಡನ್ ಆಗಿ ಇವ್ರು ಚೇಂಜ್ ಮಾಡಿ ಅಂತ ಹೇರ್ ಸ್ಟೈಲ್ ಬಗ್ಗೆ ಮಾತಾಡಿದ್ರೆ ಇದು ವೈಯಕ್ತಿಕ ತೇಜೋವಧೆ ಅಲ್ವಾ? ಈಗ ನಮ್ಮ ರಾಷ್ಟ್ರಪತಿಗಳು ಅಬ್ದುಲ್ ಕಲಾಂ ಅವರು, ಈ ದೇಶ ಕಂಡ ಅತಿ ದೊಡ್ಡ ನಾಯಕ, ಅವ್ರ ಹೇರ್ ಸ್ಟೈಲ್ ಬಗ್ಗೆ ನಾವ್ಯಾರು ಪ್ರಶ್ನೆ ಮಾಡ್ಲಿಲ್ವೇ? ಮೊದಲೆಲ್ಲ ಗಡ್ಡ ಬಿಟ್ರೆ ಲವ್ ಫೇಲ್ಯೂರ್ ಅಂತ ಇದ್ರು. ಗಡ್ಡ ಬಿಟ್ರೆ ಲವ್ ಫೇಲ್ಯೂರ್ ಅಂತ ಇದ್ರು. ಹಂಗಾದ್ರೆ ಇವತ್ತು ಈ ದೇಶದ ರಾಜ್ಯದ ರಾಜಕಾರಣದಲ್ಲಿ ಗಡ್ಡ ಬಿಟ್ಟವ್ರದೆಲ್ಲ ಲವ್ ಫೇಲ್ಯೂರಾ? ಅಲ್ಲ, ಒಂದು ನಿಮಿಷ ಸರ್ ಪ್ಲೀಸ್. ಅಲ್ಲಲ್ಲ, ಒಂದು ನಿಮಿಷ. ಈಗ ಗಡ್ಡ ಬಿಟ್ಟವ್ರದೆಲ್ಲ ಲವ್ ಫೇಲ್ಯೂರ್ ಅಂತ ಇದ್ರಲ್ಲ, ಈ ದೇಶದ ರಾಜ್ಯದ ರಾಜಕಾರಣದಲ್ಲಿ ಗಡ್ಡ ಬಿಟ್ಟವ್ರದೆಲ್ಲ ಲವ್ ಫೇಲ್ಯೂರಾ? ನನ್ನ ಹೆಸರು ಹೇಳಲ್ಲ. ನಾನು ಹೇಳೋದು ಕಂಪೇರ್ ಮಾಡ್ತಿಲ್ಲ ಸರ್. ನಾನು ಹೇಳೋದು ವಿದ್ಯಾರ್ಥಿಗಳೇ ಬಹಳ ಮೆಚ್ಚೋರು. ಈಗ ಕಲಾಂನ ವಿದ್ಯಾರ್ಥಿಗಳೇ ಅಲ್ವಾ? ನಾನು ಹೇಳೋದು ಮಧು ಬಂಗಾರಪ್ಪ ಸಾಹೇಬ್ರು, ಅವ್ರಿಗೊಂದು ಅಪಿಯರೆನ್ಸ್ ಇದೆ, ಅವ್ರಿಗೊಂದು ಸ್ಟೈಲ್ ಇದೆ, ಅದನ್ನ ಅವ್ರು ಫಾಲೋ ಮಾಡ್ತಿದ್ದಾರೆ. ಇವ್ರು ಆ ವಿಚಾರದಲ್ಲಿ ತೇಜೋವಧೆ ಮಾಡಿದ್ರೆ, ವೈಯಕ್ತಿಕವಾಗಿ ಎಂಟ್ರಿ ಆದ್ರೆ, ನಾನು ಹೇಳೋದೇನು ಬಿಜೆಪಿ ಅವರು ಟೀಕೆ ಮಾಡ್ತಾ ಇದ್ರೆ ನಾವು ಕಾಂಗ್ರೆಸ್ ಅವರು ಕಡಲೆ ಬೀಜ ತಿಂತಿರ್ತೀವ? ಇಲ್ಲ ಕನ್ನಡ ಅಲ್ಲ ಸರ್. ಒಂದು ನಿಮಿಷ ಕನ್ನಡನ ಸಲಹೆ ನಾನ್ ಕೊಡೋಷ್ಟು ದೊಡ್ಡವನಲ್ಲ. ಅವ್ರು ಕನ್ನಡ ಚಂದವಾಗಿ ಬರುತ್ತೆ, ಅವ್ರು ಕನ್ನಡ ಚೆನ್ನಾಗಿ ಮಾತಾಡ್ತಾರೆ. ಇಲ್ಲ, ನಾನು ಹೇಳೋದೇನು ಗೊತ್ತಾ? ಅಲ್ಲಲ್ಲ, ಒಂದು ನಿಮಿಷ ಕೇಳಿ. ಉಳ್ಳವರು ಶಿವಾಲಯ ಮಾಡುವರಯ್ಯ, ನಾನೇನು ಮಾಡಲಯ್ಯ. ಇರಿ ಸರ್ ಹಂಗೆ ನೀವು ಒಂದು ನಿಮಿಷ ನನ್ನ ನರೇಟ್ ಮಾಡಕ್. ಈಗ ನೀವು ಎಲ್ಲ ನನ್ನ ಮೇಲ್ ಬಿದ್ರು ನಾನು ಕೂಲ್ ಆಗಿದ್ದೀನಿ, ನೀವು ನನ್ನ ಕ್ವಶನ್ ಕೌಂಟರ್ ಮಾಡಿದ್ರೆ ಅಲ್ಲ, ನಾನು ಅದಕ್ಕೆ ಎಕ್ಸ್ಪ್ಲನೇಷನ್ ಕೊಡ್ತಾ ಇದ್ದೀನಿ. ಒಂದು ನಿಮಿಷ ಅಪ್ಪ, ನನ್ನ ದೃಷ್ಟಿಯಲ್ಲಿ ಅವ್ರ ಕನ್ನಡ ಕರೆಕ್ಟ್ ಆಗಿದೆ. ಇಲ್ಲ ನನಗೆ ನಮ್ಮ ಮಧು ಅಣ್ಣನ ಕನ್ನಡ ನನಗಿಷ್ಟ. ನಮ್ಮ ಮಧು ಅಣ್ಣ ಚೆನ್ನಾಗಿ ಮಾತಾಡ್ತಾರೆ.
ಓದಕ್ಕೆ ಬರ್ದೇನೆ ಮಿನಿಸ್ಟರ್ ಆಗ್ತಾರ, ಇಂಥ ಗಟ್ಟಿ ತೀರ್ಮಾನಗಳು ತಗೊಂತಾರ ಸರ್ಕಾರಿ ಡಾಕ್ಯುಮೆಂಟ್ಗಳು. ಸರ್ ಮಾತಾಡುವಾಗ ಒಂದು ಫ್ಲೋ ಅಲ್ಲಿ ಇಲ್ಲ, ಆ ಮೂಮೆಂಟ್ ಅಲ್ಲಿ ಯಾರೋ ಪತ್ರಕರ್ತರು ಪಾಪ ಒಂದು ಮಾತು ಕೇಳಿರ್ತಾರೆ, ಬರಲ್ಲ ಹೋಗು ಅಂದಿರ್ತಾರೆ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಸರ್ ಅದು ಈಗ ನೋಡಿ ಒಂದು ನಿಮಿಷ ಈಗ ಮಾತಾಡುವಾಗ ನಾನು ಈಗ ಮಾತಾಡ್ತಿರ್ತೀನಿ, ಅಲ್ಲಿ ಯಾವುದೋ ಒಂದು ಸಣ್ಣ ಲೈನ್ನ ಇಟ್ಟು ಎಳೆದಾಡ್ಬಿಟ್ರೆ ಕಷ್ಟ ಆಗುತ್ತೆ. ಮಧು ಬಂಗಾರಪ್ಪನವ್ರಿಗೆ ಕನ್ನಡ ಬರುತ್ತೆ, ಕನ್ನಡ ಓದಕ್ಕೂ ಬರುತ್ತೆ. ಏನೋ ಕೆಲವು ಮಾತಾಡುವಾಗ ಒಂದೊಂದು ತಪ್ಪಾಗಬಹುದು. ಈಗ ಹಳೆ ಕನ್ನಡ ಪುಸ್ತಕ ತನ್ನ ಮುಂದೆ ಇಟ್ಟರೆ ನಾವೇ 80% ಜನ ಹಳೆಗನ್ನಡ ಓದಕ್ಕಾಗಲ್ಲ. ಹಂಗೆ ಅಂತ ನಮ್ಮ ಕನ್ನಡ ಪ್ರೀತಿಯನ್ನು ಪ್ರಶ್ನೆ ಮಾಡೋಕ್ಕಾಗತ್ತಾ? ಪ್ರಶ್ನೆ ಮಾಡೋಕ್ಕಾಗಲ್ವೇ? ಕನ್ನಡ ಪ್ರೀತಿಯ ನಾನು ಹೇಳೋದು, ಅವರು ಕರ್ನಾಟಕದಲ್ಲೇ ಹುಟ್ಟಿದವರು, ಅವ್ರ ತಂದೆಯವರು ಈ ರಾಜ್ಯವನ್ನು ರೂಲ್ ಮಾಡಿದವರು, ಶಿವಮೊಗ್ಗನ ಬೆಳೆಸಿದವರು, ಅವರು ಶಿಕ್ಷಣ ಸಚಿವರಾದವರು. ಯಾವುದೋ ಒಂದೆರಡೋ ಮಿಸ್ಟೇಕ್ ಮಾಡಿದ್ರೆ ಕ್ಷಮಿಸಬೇಕು. ಈ BJP ಅವರೆಲ್ಲದನ್ನು ಮೈಕ್ರೋಸ್ಕೋಪ್ ಇಟ್ಕೊಂಡು ನೋಡ್ತಾರೆ. ನಾವು ಮೈಕ್ರೋಸ್ಕೋಪ್ ಇಟ್ಕೊಂಡು ನೋಡೋಕೆ ಸ್ಟಾರ್ಟ್ ಆದರೆ ಅವ್ರು ಕಷ್ಟ ಆಗುತ್ತೆ ಅಂತ. ಮತ್ತೆ ಸರ್ ಅಡ್ವೈಸ್ ಕೊಡಕ್ಕೆ ನಾನ್ಯಾರು ಸರ್? ನಾನ್ಯಾರು ಅಡ್ವೈಸ್ ಕೊಡಕ್ಕೆ? ಅದು ಮಧು ಬಂಗಾರಪ್ಪ ಸಾಹೇಬ್ರ ನಾನು ಮಧು ಬಂಗಾರಪ್ಪ ಒಂದು ನಿಮಿಷ, ನಾನು ಮಧು ಬಂಗಾರಪ್ಪ ಸರ್ ಒಂದು ನಿಮಿಷ ಸರ್. ಮಧು ಬಂಗಾರಪ್ಪ ಸಾಹೇಬರು ಅವ್ರ ಸ್ಟೈಲು ನನಗೆ ಗೊತ್ತಿರೋ ಪ್ರಕಾರ ಅವ್ರನ್ನ ಇಷ್ಟಪಡೋರು ಲಕ್ಷಾಂತರ ಜನ ಇದ್ದಾರೆ. ಅವ್ರ ಕಣ್ಣಿಗೆ ಅವ್ರು ಚೆನ್ನಾಗೇ ಕಾಣಿಸ್ತಾ ಇದ್ದಾರೆ. ನಾನು ಹೇಳೋದು, ವಿಜಯೇಂದ್ರ ಅವರು ಯಾಕೆ ಇಷ್ಟು ತಲೆಗೆಡಿಸ್ಕೊಂತಾ ಇದ್ದಾರೆ ಅಂತ ನಾನು ಅರ್ಥ ಆಗ್ತಿಲ್ಲ. ವಿಜಯೇಂದ್ರ ಅವ್ರಿಗೆ ಇಶ್ಯೂಸ್ ಬಗ್ಗೆ ಮಾತಾಡೋಕ್ಕೆ ಕಂಟೆಂಟ್ ಇಲ್ಲ, ಕಂಟೆಂಟ್ ಮುಗಿದೋಗಿದೆ, ಓದಕ್ಕೆ ಟೈಮ್ ಇಲ್ಲ. ಸಿಗ್ನೇಚರ್ಗಳಲ್ಲಿ ಲಾಸ್ಟ್ ಟರ್ಮ್ ಕಳೆದೋಯ್ತು, ಅವ್ರದ್ದು ಸಿಗ್ನೇಚರು ಡಾಕ್ಯುಮೆಂಟು ಕಳೆದೋಯ್ತು. ಇವಾಗ ಮುಂದಿನ ಸಲ ಏನಾದರೂ ಅಧಿಕಾರಕ್ಕೆ ಬಂದರೆ ಏನು ಮಾಡ್ಬೋದು ಅಂತ ಅವ್ರ ಹಿಂದೆ ಇರೋರೆಲ್ಲ ಸ್ವಲ್ಪ ಆ ಸೆಟ್ಲ್ಮೆಂಟ್ಗಳು ಡೀಲ್ಗಳು ಬಿಟ್ಟು ಓದಿದ್ರೆ ಚೆನ್ನಾಗಾಗುತ್ತೆ. ವಿಜೇಂದ್ರ ಸರ್, ಮಧು ಬಂಗಾರಪ್ಪ ಅವರ ವೈಯಕ್ತಿಕ ವಿಚಾರಕ್ಕೆ ಬರಬೇಡಿ. ಅದು ಏನು ಡೈಲಾಗ್ಗಳು, ಕಟಿಂಗ್ ಮಾಡಿಸಿ ಅಂದರೆ ಕಳಿಸ್ತೀವಿ ಅಂತಾರೆ, ಅವ್ರು IT ಟೀಮ್ ಅವ್ರು ಟ್ವೀಟ್ ಮಾಡ್ತಾರೆ ನಾವು ಇದಾಗ್ತೀವಿ ಅಂತ. ನಾನು ಹೇಳೋದು, ರಾಜಕಾರಣ ಐಡಿಯಾಲಜಿಕಲಿ ಫೈಟ್ ಬಿಟ್ಟು ಅದು ರಾಜ್ಯ ಹೋಗ್ತಿದೆ. ಎನಿಹಾವ್ ವಿಜೇಂದ್ರ ಅವರೇ, ದಯವಿಟ್ಟು ಈಶ್ವರಪ್ಪನವ್ರ ಬಗ್ಗೆ, ಯತೀಂದ್ರ ಅವ್ರ ಬಗ್ಗೆ ಮತ್ತೆ ನನಗೆ ಗೊತ್ತು, ನೀವು ನನಗೆ ಬೈದು ಬಿಡ್ತೀರಾ, ನೀವೇನು ಬೈತೀರಾ ಅಂತಲೂ ನನಗೆ ಗೊತ್ತು. ಐ ಆಮ್ ವೇಟಿಂಗ್ ಫಾರ್ ಯುವರ್ ವಿಡಿಯೋ ಸರ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.